ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಪ್ರೀವಿಯಸ್ ತರಗತಿಗಳಲ್ಲಿ ನಾವು MBA ಎಂಟ್ರೆನ್ಸ್ ಎಕ್ಸಾಮ್ ಅಂದರೆ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಬರುವಂತಹ ಡಿಫ್ರೆಂಟ್ MBA ಎಂಟ್ರೆನ್ಸ್ ಎಕ್ಸಾಮ್ ಏನಿದೆ ಆ ಎಕ್ಸಾಮ್ ಪ್ಯಾಟ್ರನ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಅಥವಾ ಆ ಸಿಲೆಬಸ್ಗೆ ರಿಲೇಟೆಡ್ ಆಗಿ ನೀವು ಯಾವೆಲ್ಲ ಬುಕ್ಸನ್ನು ರೆಫರ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ಕೂಡ ಈ ತರಗತಿಯಲ್ಲಿ MBA ಎಂಟ್ರೆನ್ಸ್ ಎಕ್ಸಾಮ್, ಅದರಲ್ಲೂ ಕೂಡ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಬರುವಂತಹ ಮತ್ತೊಂದು MBA ಎಂಟ್ರೆನ್ಸ್ ಎಕ್ಸಾಮಿನ ಎಕ್ಸಾಮ್ ಪ್ಯಾಟ್ರನ್, ಸಿಲೆಬಸ್ ಅಥವಾ ರೆಫರೆನ್ಸ್ ಬುಕ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದು MICAT ಅನ್ನುವಂತಹ ಎಕ್ಸಾಮ್ ಆಗಿರುತ್ತೆ. ಸೊ ಇದು ನಿಮಗೆ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಬರುವಂತಹ ಎಕ್ಸಾಮು. ಈ ಎಕ್ಸಾಮಿನ ಡೀಟೇಲ್ಸ್ ಅಥವಾ ಸಿಲೆಬಸ್ ಮತ್ತು ಎಕ್ಸಾಮ್ ಪ್ಯಾಟ್ರನ್ ಬಗ್ಗೆ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅದು ಕೂಡ ನಿಮಗೆ ಗೊತ್ತಿದೆ, MBA ಎಂಟ್ರೆನ್ಸ್ ಎಕ್ಸಾಮು ಯಾವುದ್ಯಾವುದಿದೆ, ನ್ಯಾಷನಲ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲು, ಇನ್ಸ್ಟಿಟ್ಯೂಟ್ ಲೆವೆಲ್ಗಳಲ್ಲಿ. ಸೊ ಅದೇ ರೀತಿ ಡೈರೆಕ್ಟಾಗಿ ನಾವು ಇವತ್ತು ಕ್ಲಾಸ್ ನೋಡೋದಾದರೆ, ಸೊ ನಿಮಗೆ ಎಕ್ಸಾಮ್ ಪ್ಯಾಟ್ರನ್ ಈ ರೀತಿ ಇರುತ್ತೆ. MICATಯ ಎಕ್ಸಾಮ್ ಪ್ಯಾಟ್ರನಲ್ಲಿ ಸೊ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಬೇರೆ ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ಕಂಪೇರ್ ಮಾಡಿದಲ್ಲಿ MICAT ಅನ್ನುವಂತಹ ಎಕ್ಸಾಮು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಇಲ್ಲಿ ನಿಮಗೆ ಸೈಕೋಮ್ಯಾಟ್ರಿಕ್ ಟೆಸ್ಟ್ ಇರುತ್ತೆ, ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ. ಸೊ ಇದು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಕೆಲವೊಂದು ಎಕ್ಸಾಮ್ಗಳಲ್ಲಿ ಮಾಡ್ತಾರೆ, ಬಟ್ ನಿಮಗೆ ಈ ಸೈಕೋಮ್ಯಾಟ್ರಿಕ್ ಟೆಸ್ಟ್ ಏನಿದೆ ಇದು ಯಾವುದೇ ಎಕ್ಸಾಮ್ಗಳಲ್ಲಿ ಇಲ್ಲ. ಈ ಸೆಕ್ಷನ್ ನಿಮಗೆ ಇರುವಂಥದ್ದು MICAT ಎಕ್ಸಾಮಲ್ಲಿ ಮಾತ್ರ. ಹಾಗಾಗಿ ಇದು ಡಿಫ್ರೆಂಟ್ ಇರುತ್ತೆ ಬೇರೆ ಎಕ್ಸಾಮ್ಗಳಿಗೆ ಕಂಪೇರ್ ಮಾಡಿದರೆ. 3 ಸೆಕ್ಷನ್ ಇರುತ್ತೆ. ಸೆಕ್ಷನ್ ಎ ಅಲ್ಲಿ ಸೈಕೋಮ್ಯಾಟ್ರಿಕ್ ಟೆಸ್ಟ್ ಅಂತ ಹೇಳ್ತೀವಿ ನಾವು. ಸೆಕ್ಷನ್ ಬಿ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಆಗಿರುತ್ತೆ ನಿಮಗೆ. ಸೆಕ್ಷನ್ ಸಿ ವರ್ಬಲ್ ಎಬಿಲಿಟಿ, ಕ್ವಾಂಟಿಟೇಟಿವ್ ಎಬಿಲಿಟಿ, ಜನರಲ್ ಅವೇರ್ನೆಸ್, ಡೈವರ್ಜೆಂಟ್, ಕಾನ್ವರ್ಜೆಂಟ್ ರೀಸನಿಂಗ್ ಅಂತ ಹೇಳ್ತೀವಿ. ನಂಬರ್ ಆಫ್ ಕ್ವಶನ್ಸಿಗೆ ಬಂದರೆ ಸೈಕೋಮ್ಯಾಟ್ರಿಕ್ ಟೆಸ್ಟಲ್ಲಿ ನಿಮಗೆ 150 ಕ್ವಶನ್ಸನ್ನು ಕೇಳ್ತಾರೆ. ಡಿಸ್ಕ್ರಿಪ್ಟಿವ್ 4 ಕ್ವಶನ್ಸ್ ಇರುತ್ತೆ. ವರ್ಬಲ್ ಎಬಿಲಿಟಿ 20, ಕ್ವಾಂಟಿಟೇಟಿವ್ ಎಬಿಲಿಟಿ 20, ಜನರಲ್ ಅವೇರ್ನೆಸ್ಸು ಕೂಡ 20 ಕ್ವಶನ್ಸ್, ಡೈವರ್ಜೆಂಟ್ ಆ್ಯಂಡ್ ಕಾನ್ವರ್ಜೆಂಟ್ ರೀಸನಿಂಗ್ 20 ಕ್ವಶನ್ಸ್ ಇರುತ್ತೆ. ಡ್ಯೂರೇಷನ್ಸ್ ಬಂದರೆ ನಿಮಗೆ 150 ಕ್ವಶನ್ಸ್ ಏನಿದೆ ಸೈಕೋಮ್ಯಾಟ್ರಿಕ್ ಟೆಸ್ಟು, ಇದನ್ನು ನೀವು 30 ಮಿನಿಟ್ಸ್ ಟೈಮ್ ಇರುತ್ತೆ ನಿಮಗೆ. ಅದೇ ರೀತಿ ಡಿಸ್ಕ್ರಿಪ್ಟಿವ್ 25 ಮಿನಿಟ್ಸ್ ಟೈಮ್ ಇರುತ್ತೆ. ನೆಕ್ಸ್ಟು ಸೆಕ್ಷನ್ ಸಿ ಅಲ್ಲಿ ನಿಮಗೆ ವರ್ಬಲ್ ಎಬಿಲಿಟಿ, ಕ್ವಾಂಟಿಟೇಟಿವ್ ಎಬಿಲಿಟಿ, ಜನರಲ್ ಅವೇರ್ನೆಸ್ಸು, ಡೈವರ್ಜೆಂಟ್ ಆ್ಯಂಡ್ ಕಾನ್ವರ್ಜೆಂಟ್ ರೀಸನಿಂಗಿಂದ ಸೇರಿ ನಿಮಗೆ 80 ಕ್ವಶನ್ಸ್ ಇರುತ್ತೆ. ಇಲ್ಲಿ 80 ಕ್ವಶನ್ಸನ್ನು 80 ಮಿನಿಟ್ಸಲ್ಲಿ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಇದು ನಿಮ್ಮ ಡ್ಯೂರೇಷನ್ಸ್ ಇನ್ ಮಿನಿಟ್ಸ್ ಆಗಿರುತ್ತೆ. ನೆಕ್ಸ್ಟು ನೆಗೆಟಿವ್ ಮಾರ್ಕಿಂಗಿಗೆ ಬಂದರೆ, ಸೊ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಅಂದರೆ ಸೈಕೋಮ್ಯಾಟ್ರಿಕ್ ಟೆಸ್ಟ್ ಮತ್ತು ನಿಮಗೆ ಡಿಸ್ಕ್ರಿಪ್ಟಿವ್ ಟೆಸ್ಟಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ನೆಕ್ಸ್ಟು ಸೆಕ್ಷನ್ ಸಿ ಅಲ್ಲಿ ಬಂದರೆ ನಿಮಗೆ 0.25 ಮಾರ್ಕ್ಸ್ ಫಾರ್ ಈಚ್ ರಾಂಗ್ ಆನ್ಸರ್ ಅಂತ ಹೇಳ್ತೀವಿ. ಅಂದರೆ ನೀವು ಸೆಕ್ಷನ್ ಸಿ ಅಲ್ಲಿ 1 ಕ್ವಶನ್ಸನ್ನು ರಾಂಗ್ ಮಾಡಿದರೆ ನಿಮಗೆ ಅದಕ್ಕೆ ಪೆನಾಲ್ಟಿ 0.25 ಮಾರ್ಕ್ಸನ್ನು ಡಿಡಕ್ಟ್ ಮಾಡ್ತಾ ಬರ್ತಾರೆ. ಹಾಗಾಗಿ ಈ ಸೆಕ್ಷನ್ ಸಿ ಅಲ್ಲಿ ಮಾತ್ರ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ನಿಮಗೆ. ಸೊ ಇಲ್ಲಿ ಮಾತ್ರ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಬಟ್ ನಿಮಗೆ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಸೈಕೋಮ್ಯಾಟ್ರಿಕ್ ಟೆಸ್ಟ್ ಮತ್ತು ಡಿಸ್ಕ್ರಿಪ್ಟಿವ್ ಟೆಸ್ಟ್ಗಳಲ್ಲಿ ನೆಗೆಟಿವ್ ಮಾರ್ಕಿಂಗ್ ಅನ್ನೋದು ಇರೋದಿಲ್ಲ. ಸೊ ಈ ಡಿಫ್ರೆನ್ಸ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಅದೇ ರೀತಿ ನಾವು ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ, ಸೊ ಇದು ನೀವು ಎಕ್ಸಾಮ್ ಪ್ಯಾಟ್ರನ್ನ ನೋಡಿದ್ರಿ MICAT. ನೆಕ್ಸ್ಟು ಆ MICATಯ ಎಕ್ಸಾಮನ್ನು ಸಿಲೆಬಸ್ ನೋಡ್ತಾ ಹೋಗೋಣ. ಸೊ ಹಾಗಾದರೆ ಈ ಸೈಕೋಮ್ಯಾಟ್ರಿಕ್ ಟೆಸ್ಟ್ ಅಂತ ಹೇಳಿದ್ವಿ ಸೆಕ್ಷನ್ ಎ ಅಲ್ಲಿ, ಇದರಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ ಮೇಲೆ ನಿಮಗೆ 150 ಕ್ವಶನ್ಸನ್ನು ಕೇಳಬಹುದು. ಒಂದು ಪರ್ಸನಾಲಿಟಿ ಫ್ಯಾಕ್ಟರ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ, ಲೈಫ್ ಗೋಲ್ಸ್ ಬಗ್ಗೆ ಕ್ವಶನ್ಸನ್ನು ಕೇಳ್ತಾರೆ, ಬಿಹೇವಿಯರಲ್ ಪ್ಯಾಟ್ರನ್ಸ್ ಬಗ್ಗೆ ನಿಮಗೆ ಕ್ವಶನ್ಸ್ ಇರುತ್ತೆ, ಸಿಚುವೇಶನಲ್ ಜಡ್ಜ್ಮೆಂಟ್ಸ್ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಕರಿಯರ್ ಗೋಲ್ಸ್ ಅಂತ ಹೇಳ್ತೀವಿ, ಇದರ ಬೇಸ್ ಮೇಲೂ ಕೂಡ ಕ್ವಶನ್ಸ್ ಇರುತ್ತೆ, ಆ್ಯಂಡ್ ಪರ್ಸನಾಲಿಟಿ ಟ್ರೈಟ್ಸ್ ಅಂತ ಹೇಳ್ತೀವಿ. ಸೊ ದೆರ್ ಆರ್ ಡಿಫ್ರೆಂಟ್ ಟ್ರೈಟ್ಸ್ ಆಫ್ ಆ್ಯನ್ ಇಂಡಿವಿಜುವಲ್ ಪರ್ಸನಾಲಿಟಿ. ಸೊ ಅದರಲ್ಲಿ ನಾವು ಇದನ್ನು ಆರ್ಗನೈಸೇಷನ್ ಬಿಹೇವಿಯರ್ ಅನ್ನುವಂತಹ ಒಂದು ಸಬ್ಜೆಕ್ಟಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಆರ್ಗನೈಸೇಷನ್ ಬಿಹೇವಿಯರ್ ಅಥವಾ OB ಅನ್ನುವಂತಹ ಸಬ್ಜೆಕ್ಟಲ್ಲಿ ಸೊ ನೋಡ್ತಿದ್ದೀವಿ. ಡಿಗ್ರಿಯಲ್ಲಿರುವಂತಹ ಒಂದು ಸಬ್ಜೆಕ್ಟ್ ಇದು ಆರ್ಗನೈಸೇಷನ್ ಬಿಹೇವಿಯರ್ ಅಥವಾ OB ಅಂತ. ಇಲ್ಲಿ ಪರ್ಸನಾಲಿಟಿ ಟ್ರೈಟ್ಸ್ ಅಂದರೆ ಸೊ 14 ಡಿಫ್ರೆಂಟ್ ಟ್ರೈಟ್ಸ್ ಆಫ್ ಇನ್ನರ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಸೊ ದೆರ್ ಆರ್ ಡಿಫ್ರೆಂಟ್ ಪರ್ಸನಾಲಿಟಿ ಟ್ರೈಟ್ಸ್ ಇರುತ್ತೆ. ಸೊ ಇದರ ಬೇಸ್ ಮೇಲೆ ನಿಮಗೆ ಕ್ವಶನ್ಸನ್ನು ಕೇಳುವಂತಹ ಚಾನ್ಸಸ್ ಇರುತ್ತೆ. ಇದು ನಿಮ್ಮ ಸೈಕೋಮ್ಯಾಟ್ರಿಕ್ ಸೆಕ್ಷನ್ಸ್ ಆಗಿರುತ್ತೆ ಅಥವಾ ಅದರ ಸಿಲೆಬಸ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಸೆಕ್ಷನ್ ಬಿ ಅಲ್ಲಿ ನಿಮಗೆ
ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ. ಸೊ ಆ ಡಿಸ್ಕ್ರಿಪ್ಟಿವ್ ಟೆಸ್ಟಲ್ಲಿ ನಿಮಗೆ ಕಾನ್ಸೆಪ್ಟ್ಸ್ ನೋಡೋದಾದರೆ ಎಸ್ಸೆ ರೈಟಿಂಗ್ ಕೇಳ್ತಾರೆ, ನಿಮಗೆ ಆರ್ಗ್ಯುಮೆಂಟ್ಸ್ ಕೇಳ್ತಾರೆ, ಸೊ ಅಥವಾ ಫಾರ್ ಆ್ಯಂಡ್ ಅಗೇನೆಸ್ಟ್ ಆರ್ಗ್ಯುಮೆಂಟ್ಸ್ ಕೇಳ್ಬೋದು, ಪರ್ಸ್ನಲ್ ಒಪಿನಿಯನ್ ರಿಲೇಟಿಂಗ್ ಟು ಈ ಸಿಚುವೇಶನ್ಸ್ ಆಗಿರ್ಬೋದು, ಅಥವಾ ಪ್ರೊವೈಡ್ ಸ್ಟೋರಿ ಬೇಸ್ಡ್ ಆನ್ ಪಿಕ್ಚರ್ಸ್ ಗಿವನ್ ಪಿಕ್ಚರ್ಸ್ ಬೇಸ್ ಮೇಲೆ ನಿಮಗೆ ಸ್ಟೋರಿಯನ್ನು ಕ್ರಿಯೇಟ್ ಮಾಡಿ ಅಂತಹ ಕೇಳ್ಬೋದು. ಇದು ನಿಮ್ಮ ಸೆಕ್ಷನ್ ಬಿ ಎಸ್ ಸಿಲೆಬಸ್ ಆಗಿರುತ್ತೆ. ಸೊ ಅದೇ ರೀತಿ ನಾವು ನೆಕ್ಸ್ಟ್ ಸೆಕ್ಷನ್ ಸಿ ನೋಡೋದಾದರೆ ನಿಮ್ಮ ಯೂಶ್ವಲಿ ಬೇರೆ ಎಕ್ಸಾಮಿಗೆ ಏನು ಕಂಪ್ಯಾರಿಸನ್ ಮಾಡಿದಾಗ ಸಿಲೆಬಸ್ ಇರುತ್ತೋ ಆ ಸಿಲೆಬಸ್ಸು ನಿಮಗೆ ಸೆಕ್ಷನ್ ಸಿ ಯಲ್ಲಿರುತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ ಇರುವಂಥದ್ದು ನಿಮಗೆ ವರ್ಬಲ್ ಎಬಿಲಿಟಿ. ಅಂದರೆ ಈ ವರ್ಬಲ್ ಎಬಿಲಿಟಿ ಅನ್ನೋದು ಇಂಗ್ಲೀಷ್ ಸೆಕ್ಷನ್ ಆಗಿರುತ್ತೆ. ಸೊ ಅದನ್ನು ನಾವು ರೀಡಿಂಗ್ ಕಾಂಪ್ರಿಹೆನ್ಷನ್, ವರ್ಬಲ್ ಎಬಿಲಿಟಿ, ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಅಂತಲೂ ಹೇಳ್ತೀವಿ. ಇಲ್ಲಿ ನಿಮಗೆ ಪ್ಯಾಸೇಜ್ ಅಂದರೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಕ್ವಶನ್ಸನ್ನು ಕೇಳ್ತಾರೆ, ಗ್ರಾಮರ್ ಬೇಸ್ಡ್ ಕ್ವಶನ್ಸ್ಗಳಿರುತ್ತೆ, ನಿಮಗೆ ವರ್ಡ್ ಮೀನಿಂಗ್ ಕ್ವಶನ್ಸ್ ಇರುತ್ತೆ, ಪ್ಯಾರಾಜಂಬಲ್ಡ್ ಕ್ವಶನ್ಸ್ ಇರುತ್ತೆ, ಆ್ಯಂಟನಿಮ್ಸ್ ಮತ್ತು ಸಿನಾಮ್ಸ್ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ, ಇಡಿಯಮ್ಸ್ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ, ಸೆಂಟೆನ್ಸ್ ಕರೆಕ್ಷನ್ಸ್ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ, ಸ್ಪೆಲ್ಲಿಂಗ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ, ನಿಮಗೆ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ, ವರ್ಬಲ್ ಎಬಿಲಿಟಿ ಪಾರ್ಟ್ಗಳಲ್ಲಿ ಕ್ವಶನ್ಸನ್ನು ಕೇಳ್ತಾರೆ. ಸೊ ಇದು ನಿಮಗೆ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಕಮ್ಸ್ ಅಂಡರ್ MICAT ಎಕ್ಸಾಮಿನ ಇಂಗ್ಲೀಷ್ ಪಾರ್ಟ್ ಅಥವಾ ವರ್ಬಲ್ ಎಬಿಲಿಟಿ ಅಂತ ಹೇಳ್ತೀವಿ, ಅಥವಾ ಇಂಗ್ಲೀಷ್ ಪಾರ್ಟಲ್ಲಿ ಬರುವಂತಹ ಆಸ್ಪೆಕ್ಟ್ಸ್ ಆಗಿರುತ್ತೆ. ಸೊ ಅದೇ ರೀತಿ ಈ ಸೆಕ್ಷನ್ ಸಿ ಯಲ್ಲಿ ನೆಕ್ಸ್ಟ್ ಸೆಕೆಂಡ್ ಸೆಕ್ಷನ್ ನೋಡೋದಾದರೆ ನಿಮಗೆ ಅದು ಕ್ವಾಂಟಿಟೇಟಿವ್ ಎಬಿಲಿಟಿ ಅನ್ನುವಂತಹ ಸೆಕ್ಷನ್ ಆಗಿರುತ್ತೆ. ಈ ಕ್ವಾಂಟಿಟೇಟಿವ್ ಎಬಿಲಿಟಿಯಲ್ಲೂ ಕೂಡ ನಿಮಗೆ ಜಿಯೋಮೆಟ್ರಿ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು, ಟ್ರಿಗ್ನೋಮೆಟ್ರಿ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು, ಮೆನ್ಸುರೇಷನ್ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು, HCM ಆ್ಯಂಡ್ LCF ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು, ಸರ್ಡ್ಸ್ ಆ್ಯಂಡ್ ಇಂಡೀಸಸ್ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಟೈಮ್ ಡಿಸ್ಟೆನ್ಸ್ ಸ್ಪೀಡ್ ಅಥವಾ ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ, ಮಾಡ್ರನ್ ಮ್ಯಾಥಮ್ಯಾಟಿಕ್ಸ್ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ, ನಂಬರ್ ಸಿಸ್ಟಮ್ ಬೇಸ್ ಮೇಲೆ ಅಥವಾ ಲಾಗರಿದಮ್ಸ್ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ ನಿಮಗೆ. ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಸೆಕ್ಷನ್ ಸಿ ಯಲ್ಲಿ ಥರ್ಡ್ ಸೆಕ್ಷನ್ ನೋಡೋದಾದರೆ ಜನರಲ್ ಅವೇರ್ನೆಸ್ ಅಂತ ಹೇಳ್ತೀವಿ. ಅಂದರೆ ಕರೆಂಟ್ ಅಫೇರ್ಸ್ ಅಥವಾ ಜನರಲ್ ನಾಲೆಡ್ಜ್ ಅಥವಾ ಜನರಲ್ ಅವೇರ್ನೆಸ್ ಅಂತ ಹೇಳ್ತಾ ಹೋಗ್ತೀವಿ. ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಇಲ್ಲಿ ಬಿಸ್ನೆಸ್ ರಿಲೇಟೆಡ್ ನಿಮಗೆ ಕ್ವಶನ್ಸನ್ನು ಕೇಳ್ಬೋದು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಗ್ಗೆ ಕ್ವಶನ್ಸ್ ಕೇಳ್ಬೋದು, ನ್ಯೂಸ್ ಅಂದರೆ ಕರೆಂಟ್ ನ್ಯೂಸ್ ಅಂತ ಹೇಳ್ತೀವಿ. ಸೊ ಕರೆಂಟ್ ಅಫೇರ್ಸ್ ಅಂತ ಏನು ಹೇಳ್ತೀವಿ, ಕರೆಂಟ್ ನ್ಯೂಸ್ ಕ್ವಶನ್ಸ್ ಇರುತ್ತೆ, ಬುಕ್ಸ್ ಆ್ಯಂಡ್ ಆಥರ್ಸ್, ಮಾಸ್ ಮೀಡಿಯಾ ಕೇಳ್ಬೋದು, ಬ್ರ್ಯಾಂಡ್ಸ್ ಕೇಳ್ಬೋದು, ಎಕಾನಮಿ, ಸ್ಟ್ಯಾಟಿಕ್ GK. ಸೊ ಸ್ಟ್ಯಾಟಿಕ್ GK ಅಂದರೆ ಅದು ಸ್ಟೇಟ್ ವೈಸ್ ಇನ್ಫಾರ್ಮೇಷನ್ ಇರುತ್ತೆ ನಿಮಗೆ, ಹಾಗಾಗಿ ನಾವು ಅದನ್ನು ಸ್ಟ್ಯಾಟಿಕಲ್ GK ಅಂತ ಹೇಳ್ತೀವಿ. ಅಡ್ವರ್ಟೈಸಿಂಗ್ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ಬೋದು, ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು, ನಿಮಗೆ ಎಂಟರ್ಟೈನ್ಮೆಂಟ್ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ಬೋದು. ಇಲ್ಲಿ ಸ್ಟ್ಯಾಟಿಕ್ GK ಅಂತ ಬಂದರೆ ನಿಮಗೆ ರಿವರ್ ಆ್ಯಂಡ್ ಡ್ಯಾಮ್ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳ್ಬೋದು ನಿಮಗೆ. ನೆಕ್ಸ್ಟ್ ಅದೇ ರೀತಿ ರಿವರ್ ಆ್ಯಂಡ್ ಡ್ಯಾಮ್ ಆದಮೇಲೆ ನಿಮಗೆ ಸ್ಟೇಟ್ ವೈಸ್ ಕೇಳ್ಬೋದು, ಸ್ಟೇಟ್ ಮತ್ತು ನ್ಯಾಷನಲ್ ಪಾರ್ಕ್ ಬಗ್ಗೆ ಕ್ವಶನ್ಸನ್ನು ಕೇಳ್ಬೋದು, ಅಥವಾ ಯಾವುದೇ ರೀತಿಯ ಸ್ಟ್ಯಾಟಿಕ್ GK ಕೇಳ್ಬೋದು. ಸ್ಟೇಟ್ ಮತ್ತು ಗವರ್ನರ್ ಬಗ್ಗೆ ಕ್ವಶನ್ಸ್ ಕೇಳ್ಬೋದು, ಸ್ಟೇಟ್ ಆ್ಯಂಡ್ CM ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಈ ರೀತಿ ನಿಮಗೆ ಯಾವುದೇ ಸ್ಟ್ಯಾಟಿಕ್ GK ಆಗಿರ್ಬೋದು, ಅಥವಾ ಸ್ಟೇಟ್ ವೈಸ್ ಫೆಸ್ಟಿವಲ್ ಕೇಳ್ಬೋದು ನಿಮಗೆ. ಇದು ತುಂಬ ಇಂಪಾರ್ಟೆಂಟು. ಸ್ಟೇಟ್ ವೈಸ್ ಫೆಸ್ಟಿವಲ್ಗಳಾಗಿರ್ಬೋದು ಅಥವಾ ಸ್ಟೇಟ್ ವೈಸ್ ಡ್ಯಾನ್ಸ್ಗಳು ಕೇಳುವಂತಹ ಚಾನ್ಸಸ್ ಇರುತ್ತೆ ನಿಮಗೆ. ಅಥವಾ ನೆಕ್ಸ್ಟ್ ಸ್ಟೇಟ್ ವೈಸ್ ಏರ್ಪೋರ್ಟ್ಸ್ಗಳು ಕೇಳ್ಬೋದು. ಸೊ ಇದೆಲ್ಲದು ನಿಮಗೆ ಸ್ಟೇಟ್ ವೈಸ್ಗಳು ಏನಿರುತ್ತೆ, ಸ್ಟೇಟ್ ವೈಸ್ ಏರ್ಪೋರ್ಟ್ಸು ಅಥವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಕೇಳ್ಬೋದು, ಅಥವಾ ನಿಮಗೆ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಕೇಳ್ಬೋದು. ಅದು ಐದರ್ ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು. ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬಗ್ಗೆ ಸ್ಟ್ರಾಟಜಿಗೆ ಕ್ವಶನ್ಸ್ ಇರುತ್ತೆ. ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ಗಳಿದೆ ನಿಮಗೆ, ಲೇಬರ್ ಆರ್ಗನೈಸೇಷನ್ ಆಗಿರ್ಬೋದು, WHO ಆಗಿರ್ಬೋದು, ಅಥವಾ ಯಾವುದೇ ಆರ್ಗನೈಸೇಷನ್ ಆಗಿರ್ಬೋದು. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ರಿಲೇಟೆಡ್ ಸ್ಟ್ರಾಟಜಿಗೆ ಕ್ವಶನ್ಸನ್ನು ಕೇಳ್ತಾರೆ. ಅಥವಾ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಡೆಯುವಂತಹ ಸಮಿಟ್ಸ್ ಆಗಿರ್ಬೋದು. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಡೆಯುವಂತಹ ಸಮಿಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದು ಬ್ರಿಕ್ಸ್ ಸಮಿಟ್ ಆಗಿರ್ಬೋದು ನಿಮಗೆ, ಅಥವಾ G20 ಸಮಿಟ್ಸ್ ಆಗಿರ್ಬೋದು, ಅಥವಾ ಯಾವುದೇ ಸಮಿಟ್ಸ್ ಆಗಿರ್ಬೋದು. ಸೊ ಆ ಸಮಿಟ್ಸ್ಗಳ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಸಾಕಷ್ಟು ಸ್ಟ್ರಾಟಜಿಗೆ ಕಾನ್ಸೆಪ್ಟ್ಸ್ ಇದೆ. ಹಾಗಾಗಿ ಆ ಎಲ್ಲ ಕಾನ್ಸೆಪ್ಟ್ಸ್ಗಳು ನಿಮಗೆ ಎಕ್ಸಾಮಿಗೆ ಹೋಗ್ಬೇಕಾದ್ರೆ ಗೊತ್ತಿರಬೇಕಾಗತ್ತೆ. ಸೊ ಅದನ್ನು ನಾವು ಸ್ಟ್ರಾಟಜಿಗೆ ಪಾರ್ಟ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡೋದಾದರೆ
ಡೈವರ್ಜೆಂಟ್ ಆ್ಯಂಡ್ ಕಾನ್ವರ್ಜೆಂಟ್ ರೀಸನಿಂಗ್ ಅಂತ ಹೇಳಿದ್ದಾರೆ. ಸೊ ಇದು ಕೂಡ ನಿಮಗೆ ಸೆಕ್ಷನ್ ಸಿ ಯಲ್ಲಿ ಬರುವಂತಹ ಪಾರ್ಟ್. ಅದರಲ್ಲಿ ಪಝಲ್ ಕೇಳ್ತಾರೆ. ಸೊ ಅದು ನಿಮಗೆ ಪಝಲಲ್ಲಿ ಡೇ ಬೇಸ್ಡ್ ಪಝಲ್ ಕೇಳ್ಬೋದು, ವೀಕ್ ಬೇಸ್ಡ್ ಪಝಲ್ ಕೇಳ್ಬೋದು, ಮಂತ್ ಬೇಸ್ಡ್ ಪಝಲ್ ಕೇಳ್ಬೋದು, ಅಥವಾ ಫ್ಲೋರ್ ಬೇಸ್ಡ್ ಪಝಲ್ ಯಾವುದಾದ್ರೂ ಕೇಳ್ಬೋದು. ಬ್ಲಡ್ ರಿಲೇಷನ್, ಫ್ಯಾಮಿಲಿ ಟ್ರೀ ಗೊತ್ತಿರ್ಬೇಕು ನಿಮಗೆ. ಕೋಡಿಂಗ್ ಡಿಕೋಡಿಂಗ್ ಕೇಳ್ತಾರೆ. ನಂಬರ್ ಸೀರೀಸ್ ಕ್ವಶನ್ಸನ್ನು ಕೇಳ್ಬೋದು. ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಂತ ಹೇಳ್ತೀವಿ, ಅದರ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಡಾಟಾ ಅರೇಂಜ್ಮೆಂಟ್ ಕ್ವಶನ್ಸ್ಗಳನ್ನು ಕೇಳ್ಬೋದು. ಡಾಟಾ ಸಫಿಷಿಯನ್ಸಿ ಕ್ವಶನ್ಸನ್ನು ಕೇಳ್ಬೋದು. ಕ್ಯಾಸ್ಲೆಟ್ ಆ್ಯಂಡ್ ಟೇಬಲ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ಬೋದು ನಿಮಗೆ. ವೆನ್ ಡಯಾಗ್ರಾಮ್ ಕ್ವಶನ್ಸ್ ಕೇಳ್ಬೋದು. ಪೈ ಚಾರ್ಟ್ ಕ್ವಶನ್ಸ್ ಕೇಳ್ಬೋದು. ಸಿಲಾಗಿಸಮ್ಸ್ ಕ್ವಶನ್ಸನ್ನು ಕೇಳ್ಬೋದು. ಬಾರ್ ಗ್ರಾಫ್ಸ್ ಅಂತ ಹೇಳ್ತೀವಿ. ಸೊ ಇದು ಯಾವುದೇ ಕಾನ್ಸೆಪ್ಟ್ ಬೇಸ್ ಮೇಲೆ ನಿಮಗೆ ಕ್ವಶನ್ಸನ್ನು ಕೇಳ್ಬೋದು. ಸೊ ಗ್ರಾಫ್ ಆ್ಯಂಡ್ ಚಾರ್ಟ್ಗಳಲ್ಲಿ ಬಾರ್ ಗ್ರಾಫ್ಸ್, ಅದರಲ್ಲಿ ಸಿಂಗಲ್ ಬಾರ್ ಗ್ರಾಫ್ ಅಥವಾ ಡಿಫ್ರೆಂಟ್ ವೆರೈಟೀಸ್ ಇದೆ. ಪೈ ಚಾರ್ಟ್ ಆಗಿರ್ಬೋದು, ಲೈನ್ ಚಾರ್ಟ್ ಆಗಿರ್ಬೋದು. ಸೊ ಬಹಳಷ್ಟು ವೆರೈಟೀಸ್ ಆಫ್ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್ ಕೇಳ್ತಾ ಹೋಗ್ತಾರೆ ನಿಮಗೆ. ಹಾಗಾಗಿ ಅದು ಕೂಡ ಗೊತ್ತಿರಬೇಕು. ಸೊ ಅದನ್ನೇ ನಾವು ಬಾರ್ ಗ್ರಾಫ್ಸ್ ಅಥವಾ ಪೈ ಚಾರ್ಟು ಅಥವಾ ಕ್ಯಾಸ್ಲೆಟ್ ಡಿ ಐ ಅಥವಾ ಟೇಬಲ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಕ್ಯಾಸ್ಲೆಟ್ ಡಿ ಐ ಅಂತ ಏನು ಹೇಳ್ತೀವಿ, ಈ ಕ್ಯಾಸ್ಲೆಟ್ ಡಿ ಐಲಿ ನಿಮಗೆ ಟ್ಯಾಬ್ಯುಲರ್ ಡಾಟಾ ಇರೋದಿಲ್ಲ. ಸೊ ಟ್ಯಾಬ್ಯುಲರ್ ಡಾಟಾ ಬದಲಿಗೆ ನಿಮಗೆ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ. ಆ ಪ್ಯಾರಾಗ್ರಾಫನ್ನು ಓದ್ಬಿಟ್ಟು ನೀವು ಟೇಬಲನ್ನು ಫ್ರೇಮ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನೇ ನಾವು ಕ್ಯಾಸ್ಲೆಟ್ ಅಥವಾ ಕ್ಯಾಸ್ಲೆಟ್ ಡಿ ಐ ಅಂತ ಹೇಳ್ತೀವಿ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕು. ಯಾವ ರೀತಿ ಆ ಟೇಬಲನ್ನು ನೀವು ಓದಿ ಅಥವಾ ಕೊಟ್ಟಿರುವಂತಹ ಕ್ವಶನ್ಸನ್ನು ಓದಿ ಯಾವ ರೀತಿ ಟೇಬಲ್ ಫ್ರೇಮ್ ಮಾಡ್ಕೊಳ್ತೀರಾ ಅನ್ನೋದು ಮೇಜರ್ ರೋಲನ್ನು ಪ್ಲೇ ಮಾಡ್ತಾ ಹೋಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಬುಕ್ಸ್ ಫಾರ್ ರೆಫರೆನ್ಸನ್ನು ನೋಡ್ತಾ ಹೋಗೋಣ. ಸೊ MICAT ಬುಕ್ಸ್ ಫಾರ್ ರೆಫರೆನ್ಸ್ ನೋಡ್ತಾ ಹೋಗೋದಾದರೆ ಬೆಸ್ಟ್ ಬುಕ್ಸ್ ಫಾರ್ ಸೈಕೋಮ್ಯಾಟ್ರಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಸೈಕೋಮ್ಯಾಟ್ರಿಕ್ ಟೆಸ್ಟ್ ಬಗ್ಗೆ ಬುಕ್ಸನ್ನು ನೋಡೋದಾದರೆ ಹೌ ಟು ಪಾಸ್ ಸೈಕೋಮ್ಯಾಟ್ರಿಕ್ ಟೆಸ್ಟ್ ರಿಟನ್ ಬೈ ಆಂಡ್ರೆವ್ ಶಾವಿಕ್. Next, psychromatic test for Dominis Liam Haley and practice psychromatic test, how to familiarize yourself with genuine recruitment test and get the job you want. That is also written by Andrew Shavik. ಇವರು ಬರೆದಿರ್ತಕ್ಕಂತಹ ಬುಕ್ಸನ್ನು ನೀವು ರೆಫರ್ ಮಾಡ್ಬೋದು ಸೈಕ್ರೋಮ್ಯಾಟ್ರಿಕ್ ಟೆಸ್ಟಿಗೆ. ಸೊ ಅದೇ ರೀತಿ ನೆಕ್ಸ್ಟ್ ಬುಕ್ಸ್ಗಳನ್ನು ನೋಡಿದ್ರೆ ನೀವು ಎಸ್ಸೆ ರೈಟಿಂಗಿಗೆ ಯಾವುದಾದ್ರು ಬುಕ್ಸ್ ರೆಫರ್ ಮಾಡ್ಬೋದು. ನೆಕ್ಸ್ಟ್ ವರ್ಬಲ್ ಎಬಿಲಿಟಿಗೆ ಭಾಳಷ್ಟು ಬುಕ್ಸ್ ಇರುತ್ತೆ ನಿಮಗೆ. ಅದು ರನ್ ಆ್ಯಂಡ್ ಮಾರ್ಟಿನ್ ಅವರ ಇಂಗ್ಲೀಷ್ ಗ್ರಾಮರ್ ಬುಕ್ ಆಗಿರ್ಬೋದು, ಅಥವಾ ವರ್ಡ್ ಮೇಡ್ ಪವರ್ ಈಸಿ ನಾರ್ಮಲ್ ಲೆವಿಸ್ ಅವರು ಬರೆದಿರ್ತಕ್ಕಂತಹ ಬುಕ್ಸ್. ಬಿಸ್ನೆಸ್ ಇಂಗ್ಲೀಷ್ ಕಮ್ಯುನಿಕೇಷನ್ ಅಂತೂ ಜಾನ್ ಓಯಿ ಕ್ಲಾರ್ಕ್ ಬರೆದಿರ್ತಕ್ಕಂಥ ಬುಕ್ಸು. 30 days to a more powerful vocabulary, that is written by Norman Lewis. Student Companion, Wilford the Best, and Communicative Grammar English, Glory Leach and Jan Swartik. ಎ ಪರ್ಸನಲ್ ಗೈಡ್ ಟು ವರ್ಬಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಫಾರ್ ಕ್ಯಾಟ್, ನಿಶಿತ್ ಕೆ ಸಿನ್ಹಾ. ಇದರಲ್ಲಿ ಯಾವುದೇ ಬುಕ್ಸನ್ನು ಬೇಕಾದರೂ ನೀವು ರೆಫರ್ ಮಾಡ್ಬೋದು. ನಿಮಗೆ ಆ ರಿಲೇಟೆಡ್ ಕಂಟೆಂಟ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ವರ್ಬಲ್ ಎಬಿಲಿಟಿ ಆದಮೇಲೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಅಂತ ಹೇಳ್ತೀವಿ. ಸೊ ಈ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಬಗ್ಗೆ ನೋಡೋದಾದರೆ ಹೌ ಟು ಪ್ರಿಪೇರ್ ಫಾರ್ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಫಾರ್ ಕ್ಯಾಟ್, ದಟ್ ಈಸ್ ರಿಟನ್ ಬೈ ಅರುಣ್ ಶರ್ಮಾ. ಕ್ವಾಂಟಮ್ ಕ್ಯಾಟ್ ಸರ್ವೇಶ್ ಕೆ ವರ್ಮಾ ಅವರು ಬರೆದಿರ್ತಕ್ಕಂತಹ ಬುಕ್ಸ್. Pearson Guide to Quantitative Aptitude and Interpretation, Nishit K. Sinha. Quantitative Aptitude, R.S. Agarwal. Quantitative Aptitude for Competitive Examination, that is written by Abhijit Guha. ಇದರ ಬಗ್ಗೆ ನಿಮಗೆ ಅಥವಾ ಈ ಬುಕ್ಸ್ಗಳನ್ನು ರೆಫರ್ ಮಾಡಿದರೆ ಇದರಲ್ಲಿ ನಿಮಗೆ ಆ ಡೀಟೇಲ್ ಕಾನ್ಸೆಪ್ಟ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ನಿಮ್ಮ ಸಿಲೆಬಸ್ ರಿಲೇಟೆಡ್ ಕಾನ್ಸೆಪ್ಟ್ಸ್ಗಳು. ನೆಕ್ಸ್ಟು ಜನರಲ್ ಅವೇರ್ನೆಸ್. ಸೊ ಜನರಲ್ ಅವೇರ್ನೆಸ್ಸಿಗೆ ಯಾವತ್ತೂ ಕೂಡ ನೀವು ಯಾವುದೇ ಬುಕ್ಸನ್ನು ರೆಫರ್ ಮಾಡಬೇಡಿ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ನಿಮ್ಮ ವೆಬ್ಸೈಟ್ ಆಗಿರ್ಬೋದು ಅಥವಾ ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಸೊ ಅದು ಯಾವುದನ್ನು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಸೊ ಸ್ಟಡಿ ಮೆಟೀರಿಯಲ್ ಬಂದರೆ ವಾಲ್ ಸ್ಟ್ರೀಟ್ ಜರ್ನಲ್ಸ್ ಅಂತ ಹೇಳ್ತೀವಿ. ಸೊ ಹಿಂದೂ ಬಿಸ್ನೆಸ್ ಲೈನ್ ಅಥವಾ ಮನೋರಮಾ ಇಯರ್ ಬುಕ್, ಸೊ ಬಿಸ್ನೆಸ್ ವರ್ಡ್ ಆಗಿರ್ಬೋದು. ದಿ ಹಿಂದೂ, ಬಿಸ್ನೆಸ್ ಟುಡೇ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್, ಎಕನಾಮಿಕ್ ಟೈಮ್ಸ್ ಆಗಿರ್ಬೋದು. ಸೊ ಇದಿಷ್ಟು ಮ್ಯಾಗ್ಝಿನ್ಸ್ ಆ್ಯಂಡ್ ಜರ್ನಲ್ಸನ್ನು ನೀವು ರೆಫರ್ ಮಾಡ್ತಾ ಹೋದರೆ ಅಥವಾ ಡೈಲಿ ನ್ಯೂಸ್ ಪೇಪರ್ಸನ್ನು ಓದ್ತಾ ಹೋದರೆ ನಿಮ್ಮ ಜನರಲ್ ಅವೇರ್ನೆಸ್ ಅನ್ನುವಂತಹ ಪಾರ್ಟ್ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಅಥವಾ ಅದರಲ್ಲಿ ನಿಮಗೆ ಯಾವುದೇ ಕ್ವಶನ್ಸ್ಗಳು ಕೂಡ ಈಸಿ ಆಗ್ಬೋದು. ಯಾಕಂದರೆ ನ್ಯೂಸ್ ಪೇಪರ್ ನಿಮಗೆ ಅನಾಲಿಸಿಸ್ ಗೊತ್ತಿರಬೇಕಾಗತ್ತೆ, ಡೈಲಿ ಅಥವಾ ಮ್ಯಾಗ್ಝಿನ್ಗಳನ್ನು ನೀವು ಓದಬೇಕಾಗತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ರೀಸನಿಂಗ್ ಪಾರ್ಟ್ ನೋಡ್ತಾ ಹೋಗೋದಾದರೆ ನಾವು ರೀಸನಿಂಗಲ್ಲಿ ನಿಮಗೆ ಹೌ ಟು ಪ್ರಿಪೇರ್ ಫಾರ್ ಲಾಜಿಕಲ್ ರೀಸನಿಂಗ್ ಫಾರ್ ಕ್ಯಾಟ್, that is Arun Sharma. Logical reasoning and data interpretation for CAT, Nishit K. Sinha. 2018 data interpretation and logical reasoning, Gautam Puri.
ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಸಫಿಷಿಯನ್ಸಿ ಅನಂತ ಆಶಿಷ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಫಾರ್ ಕ್ಯಾಟ್ ನಿಶಿತ್ ಸಿನ್ಹಾ. ಇದರಲ್ಲಿ ಯಾವುದೇ ಬುಕ್ಸ್ ಬೇಕಾದರೂ ರೆಫರ್ ಮಾಡ್ಬೋದು ನಿಮಗೆ. ಆ ಡಾಟಾ ಇಂಟರ್ಪ್ರಿಟೇಷನ್ ರಿಲೇಟೆಡ್ ಅಥವಾ ಕಾನ್ವರ್ಜೆಂಟ್ ರೀಸನಿಂಗ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ಅಥವಾ ಸಿಲೆಬಸ್ಗಳನ್ನು ನೀವು ಕವರ್ ಮಾಡ್ಕೊಳ್ಬೋದು. ಸೊ ಇದು ನಿಮ್ಮ MICAT ಎಕ್ಸಾಮಿನ ಪ್ಯಾಟ್ರನ್ ಅಥವಾ ಸಿಲೆಬಸ್ ಅಥವಾ ಆ ಸಿಲೆಬಸ್ ರಿಲೇಟೆಡ್ ಬುಕ್ಸ್ ಫಾರ್ ರೆಫರೆನ್ಸ್ ಆಗಿರುತ್ತೆ. ಸೊ ಇದು ಬಿಟ್ಟು ನೀವು ಯಾವುದೇ ರೀಸನಿಂಗ್ ಆಗಿರ್ಬೋದು, ಕ್ವಾಂಟ್ಸ್ ಆಗಿರ್ಬೋದು, ಇಂಗ್ಲೀಷ್ ಬುಕ್ಸ್ಗಳನ್ನು ಯೂಸ್ ಮಾಡ್ಬೋದು ಅಥವಾ ರೆಫರ್ ಮಾಡ್ಬೋದು. ಸೊ ಅದೇ ರೀತಿ ನಮ್ಮದೇ ಆದಂತಹ ಟೆಲಿಗ್ರಾಮ್ ಗ್ರೂಪ್ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಆ ಟೆಲಿಗ್ರಾಮ್ ಗ್ರೂಪ್ ಮುಖಾಂತರ ಕೂಡ ನೀವು ನಮ್ಮೊಂದಿಗೆ ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ವಾಟ್ಸಪ್ ಗ್ರೂಪ್ ಇರುತ್ತೆ ಅಥವಾ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ಗಳಿರುತ್ತೆ. ಸೊ ಅದರ ಮುಖಾಂತರ ಕೂಡ ನೀವು ನಮ್ಮೊಂದಿಗೆ ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಯಾರೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ನಿಮ್ಮ ಏನು ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, MBA, ಸೊ ಅದು ಒಂದು ಟೈಪ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ ರೀತಿಯೇ ಇರುತ್ತೆ ನಿಮಗೆ. ಹಾಗಾಗಿ ಸೊ MBA ಎಕ್ಸಾಮಿಗೆ ಏನು ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಎಲ್ಲರೂ ನೀವು ಡೇ ಬೈ ಡೇ ನಿಮ್ಮ ಪ್ರಿಪ್ರೇಷನನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ. ವಿಶ್ ಯು ಆಲ್ ದಿ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಇವತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.